ಬಿಜೆಪಿಯ ಅಭ್ಯರ್ಥಿ ಗೆದ್ದೇ ಗೆಲ್ತಾರೆ. ಕಾಂಗ್ರೆಸ್ನ ಮೂವರು ಅಭ್ಯರ್ಥಿಗಳು ಕೂಡ ಗೆಲ್ಲುವಷ್ಟು ಮತಗಳು ಕಾಂಗ್ರೆಸ್ ಬಳಿಯೇ ಇದಾವೆ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ನ 134 ಶಾಸಕರ ಬಲ, ಅದ್ರ ಜೊತೆಗೆ 4 ಪಕ್ಷೇತರ ಶಾಸಕರು ಕೂಡ ಕಾಂಗ್ರೆಸ್ ಅಭ್ಯರ್ಥಿಗಳ ಪರವಾಗಿ ಮತದಾನ ಮಾಡ್ತೀವಿ ಅನ್ನುವಂತ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ನಿನ್ನೆ ಆಶ್ಚರ್ಯ ರೂಪದಲ್ಲಿ ಅನ್ನುವಂತ ಒಂದು ರೀತಿಯಲ್ಲಿ ಲತಾ ಮಲ್ಲಿಕಾರ್ಜುನ್ ಅವರು ಕೂಡ ನಿನ್ನೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಪಾಲ್ಗೊಂಡಿದ್ರು. ಹೀಗಾಗಿ ಬಹುತೇಕ ಕಾಂಗ್ರೆಸ್ನ 3 ಅಭ್ಯರ್ಥಿಗಳಿಗೂ 135 ಮತಗಳು ಬೇಕಾಗಿದ್ದಾವೆ. ಈ 135 ಮತಗಳಿಗಿಂತಲೂ ಕೂಡ ಇನ್ನೂ 3 ಮತಗಳು ಹೆಚ್ಚಾಗಿ ಬರುವಂತಹ ಎಲ್ಲ ಸಾಧ್ಯತೆಗಳು ಇದಾವೆ. ಒಟ್ಟಾರೆ ಒಬ್ಬ ಅಭ್ಯರ್ಥಿಗೆ 46 ಮತಗಳನ್ನ ಹಾಕಿಸ್ಬೇಕು ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ನಾಯಕರು ಇರುವಂತದ್ದು. ಜೆಡಿಎಸ್ ನ ಅಭ್ಯರ್ಥಿ ಯಾವಾಗ ಕಣಕ್ಕೆ ಇಳಿದ್ರೋ ಆ ಸಂದರ್ಭದಲ್ಲಿ ಅವ್ರಿಗೆ ಬಹಳಷ್ಟು ಸ್ಪಷ್ಟವಾಗಿ ಗೊತ್ತಾಗಿತ್ತು, ನಮ್ಮ ಬಳಿ ಸಂಖ್ಯಾಬಲ ಇಲ್ಲ, ಗೆಲುವು ಕೂಡ ಅಷ್ಟೊಂದು ಸುಲಭ ಅಲ್ಲ ಅನ್ನುವಂಥದ್ದು. ಆದ್ರೆ ಜೆಡಿಎಸ್ ನ ನಾಯಕರ ಮುಂದೆ ಇದ್ದಿದ್ದು ಏನಂತ ಹೇಳಿದ್ರೆ, ಈಗಾಗಲೇ ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಬಿಜೆಪಿಯ 19 ಮತಗಳಿರ್ತವೆ, ನಮ್ಮ ಬಳಿ ಕೂಡ 19 ಮತಗಳಿದಾವೆ. ಇದರ ಜೊತೆಗೆ ಒಂದು ವೇಳೆ ನಾವೇನಾದ್ರೂ ಸರ್ಕಸ್ ಮಾಡಿ 6-7 ಮತಗಳನ್ನು ತೆಗೆದುಕೊಂಡಿದ್ದೆ ಆದ್ರೆ ಕಾಂಗ್ರೆಸ್ನ 3ನೇ ಅಭ್ಯರ್ಥಿಯನ್ನ ಸೋಲಿಸಿ ನಾವು ಗೆಲ್ಲಬಹುದು ಅನ್ನುವಂತಹ ಒಂದು ತಂತ್ರಗಾರಿಕೆಯನ್ನ ಮಾಡಿದ್ರು. ಆದ್ರೆ ಪರಿಸ್ಥಿತಿ ಆ ರೀತಿ ಅವ್ರಿಗೆ ವರ್ಕೌಟ್ ಆದಂತೆ ಕಾಣಿಸ್ತಾ ಇಲ್ಲ. ಕುಪೇಂದ್ರ ರೆಡ್ಡಿ ಅವರು ಕೂಡ ಸಕ್ರಿಯವಾಗಿ ಏನೇ ಸಂಪರ್ಕ ಮಾಡಿದ್ರು ಕೂಡ ಕಾಂಗ್ರೆಸ್ನ ಯಾವುದೇ ಶಾಸಕರಾಗಿರ್ಬೋದು, ಪಕ್ಷೇತರ 4 ಜನ ಶಾಸಕರು ಕೂಡ ನೇರವಾಗಿ ಕಾಂಗ್ರೆಸ್ ಪರ ಇದಿವೆ ಅನ್ನುವಂತ ಒಂದು ಸಂದೇಶ ರವಾನೆ ಮಾಡಿರುವಂತಹ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಬಿಜೆಪಿಯ ಒಬ್ಬ ಅಭ್ಯರ್ಥಿ, ಕಾಂಗ್ರೆಸ್ನ 3 ಅಭ್ಯರ್ಥಿಗಳು ಗೆಲ್ಲೋದು ನಿಶ್ಚಿತ ಆಗಿದೆ ಅಂತಾನೆ ಹೇಳ್ಬೋದು. ಈ ಹಿನ್ನೆಲೆಯಲ್ಲಿ ನಮ್ಮ ಜೊತೆ ಈಗ ಸಚಿವರಾಗಿರುವಂತಹ ಸಚಿವರು ಕೂಡ ಆಗಮಿಸ್ತಾ ಇದ್ದಾರೆ, ಜೊತೆಗೆ ಎಲ್ಲಾ ಶಾಸಕರು ಕೂಡ ಆಗಮಿಸ್ತಾ ಇದ್ದಾರೆ. ಒಟ್ಟಾರೆ ಇವತ್ತಿನ ಒಂದು ಬೆಳವಣಿಗೆ ನೋಡಿದ್ರೆ 9 ಗಂಟೆಗೆ ಆರಂಭ ಆಗಿರುವಂತಹ ಮತದಾನದಲ್ಲಿ ಈಗಾಗಲೇ ಬಿಜೆಪಿಯ 15 ಜನ ಶಾಸಕರು ಮತದಾನವನ್ನ ಮಾಡಿದ್ದಾರೆ. ಕಾಂಗ್ರೆಸ್ನ ಶಾಸಕರು ಸರ್ ಒಂದು ನಿಮಿಷ ಸರ್, ನಮ್ ಜೊತೆ ಬೋಸರಾಜ್ ಅವರು, ಸಚಿವರಾದಂತಹ ಬೋಸರಾಜ್ ಅವರು ಇದ್ದಾರೆ. ಸರ್, ಇವತ್ತು ನೀವು ಮೂವರು ಅಭ್ಯರ್ಥಿಗಳು ಗೆಲ್ಲೋದಕ್ಕೆ ಯಾವುದೇ ಸಮಸ್ಯೆ ಇಲ್ಲ, ಆದ್ರೆ ನಾವು ಕಾಂಗ್ರೆಸ್ನ ಮತಗಳನ್ನು ಕೂಡ ನಂಬ್ಕೊಂಡಿದ್ವಿ ಅನ್ನುವಂತಹ ಬಹಿರಂಗ ಹೇಳಿಕೆಯನ್ನ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಹೇಳಿದ್ರೆ, ಆತ್ಮಸಾಕ್ಷಿ ಮತವನ್ನ ಕೇಳಿದ್ವಿ. ಕುಮಾರಸ್ವಾಮಿ ಅವರು ಯಾವಾಗಲೂ ರಾಜಕೀಯ ಜೀವನದಲ್ಲಿ ಹಿಟ್ ಅಂಡ್ ರನ್ ಕೇಸ್, ಎಲ್ಲರಿಗೂ ಪ್ರತಿನಿತ್ಯ ಯಾವುದೋ ಒಂದು ಮಾತಾಡಿ ಅದು ಜನರಿಗೆ ಗೊಂದಲ ಸೃಷ್ಟಿಸ್ತಕ್ಕಂಥ ಕುಮಾರಸ್ವಾಮಿ ಅವರು ಮಾಡ್ತಿರ್ತಾರೆ. ಹಾಗಾಗಿ ಆ ರೀತಿ ಮಾಡೋದು ಬಿಟ್ಟರೆ ಈಗ 5 ಗಂಟೆಗೆ ಗೊತ್ತಾಗ್ತಲ್ಲ ಅವ್ರು ಹೇಳಿರ್ತಕ್ಕಂಥ ಏನು ಹೇಳ್ತಾ ಬಂದಾರೆ, ಅವ್ರ ಸ್ಟ್ರಾಟಜಿ ಏನು, ಯಾವ ರೀತಿಯಾಗಿ ಅವ್ರಿಗೆ ಮಾತುಗಳನ್ನ ಹೇಳ್ತಾ ಇದ್ದಾರೆ, ಯಾರ್ಯಾರನ್ನು ಸಂಪರ್ಕ ಮಾಡಿದ್ದಾರೆ ಅಂತೇಳಿ ನಮ್ಮ ಪಕ್ಷಕ್ಕೆ ನಮ್ಮ ಸಂಖ್ಯಾಬಲದ ಆಧಾರದ ಮೇಲೆ 3 ಮಂದಿ ಆರಿಸಿ ಬರಲಿಕ್ಕೆ ಯಾವುದೇ ತೊಂದರೆ ಇಲ್ಲ. ಈಗಾಗಲೇ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಎಲ್ಲ ಸದಸ್ಯರ ಹತ್ರ ಮಾತಾಡಿದರೆ ಎಲ್ಲರೂ ಭಾಳ ನಂಬಿಕೆಯಿಂದ, ವಿಶ್ವಾಸದಿಂದ ನಮಗೆ ಪಕ್ಷಕ್ಕೆ ಯಾರೇ ತೊಂದರೆ ಕೊಡಲಾದಂಥ ರೀತಿಯಲ್ಲಿ ಪಕ್ಷದ ಅಭ್ಯರ್ಥಿಗಳು ಆರಿಸಿ ಬರಲಿಕ್ಕೆ ಯಾವುದೇ ತೊಂದರೆ ಇಲ್ಲ. ಸರ್, 4 ಜನ ಪಕ್ಷೇತರ ಅಂದ್ರೆ ಜನಾರ್ದನ್ ರೆಡ್ಡಿ ಅವರಾಗಿರ್ಬೋದು, ದರ್ಶನ್ ಪುಟ್ಟಣ್ಣ ಆಗಿರ್ಬೋದು, ಲತಾ ಮಲ್ಲಿಕಾರ್ಜುನ್ ಅವರಾಗಿರ್ಬೋದು. ಲತಾ ಅವರು ಮತ್ತೆ ದರ್ಶನ್ ಪುಟ್ಟಣ್ಣ ಅವರು ಈಗಾಗಲೇ ನಮ್ಮ ಜೊತೆಲಿ ಇದ್ದಾರೆ, ಅವರೆಲ್ಲ ಜನ ಸದಸ್ಯ ಸಂಪರ್ಕದಲ್ಲಿದ್ದಾರೆ. ಈಗ ಗಂಗಾವತಿ ಶ್ರೀಮಾನ್ ಜನಾರ್ದನ್ ರೆಡ್ಡಿ ಅವರು ವಿಷಯ ಹೇಳ್ತಾ ಇದ್ರಿ, ಅವರು ನಮ್ಮ ಮುಖ್ಯಮಂತ್ರಿಗಳ ಹತ್ರ, ಉಪಮುಖ್ಯಮಂತ್ರಿಗಳ ಹತ್ರ ಮಾತನಾಡಿದ್ದಾರೆ ಅಂತೇಳಿ ಸುದ್ದಿ ಇದೆ. ಸಹಜವಾಗಿ ಅವರೆಲ್ಲ ಸರ್ಕಾರ ಇರೋದ್ರಿಂದ, ಸರ್ಕಾರ ಒಳ್ಳೆ ಕೆಲಸ ಮಾಡ್ತಾರಿಂದ, ಜನಪರವಾಗಿ ಕೆಲಸ ಮಾಡೋದ್ರಿಂದ, ಗ್ಯಾರಂಟಿಗಳು ಜನರಿಗೆ ಅನುಕೂಲ ಆಗಿರೋದ್ರಿಂದ ಈ ವಾತಾವರಣದಲ್ಲಿ ಅವರೆಲ್ಲ ನಮಗೆ ಸಹಕಾರ ಮಾಡುವಂಥ ಒಂದು ಸಂದರ್ಭ ಇದೆ. ಕುಪೇಂದ್ರ ರೆಡ್ಡಿ ಅವರಾಗಿರ್ಬೋದು, ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಾಗಿರ್ಬೋದು, ಬಿಜೆಪಿ ಯಾವುದೇ ನಾಯಕರು ನಿಮ್ಮ ಶಾಸಕರನ್ನ ಸಂಪರ್ಕ ಮಾಡಿದಾರಾ? ಇಲ್ಲ, ಮಾಡಿದ್ರೆ ಅಂತೇಳಿ ಈಗಾಗಲೇ ಮಾಹಿತಿ ಇದೆ. ಆ ಮಾಹಿತಿಯನ್ನು ಈಗಾಗಲೇ ಅವರು ಯಾರು ಮಾತಾಡಿದ್ರೆ ಅವರೆಲ್ಲ ನಮ್ಮ ಮುಖ್ಯಮಂತ್ರಿಗಳಿಗೂ ಉಪಮುಖ್ಯಮಂತ್ರಿಗಳಿಗೂ ಮಾಹಿತಿ ಕೊಟ್ಟಿದ್ದಾರೆ. ಹಾಗಾಗಿ ನಿನ್ನೆ ಸಹಿತ CLP ಮೀಟಿಂಗ್ ಆಗಿದೆ. ಎಲ್ಲರೂ ಒಮ್ಮತದಿಂದ 135 ಸದಸ್ಯರು ಮತ್ತು ಸದಸ್ಯರು ಸಹಿತ ಪಕ್ಷದ ಅಭ್ಯರ್ಥಿಗಳಿಗೂ ಮತ ಹಾಕ್ಲಿಕ್ಕೆ ಈಗಾಗಲೇ ಆಶ್ವಾಸನೆ ಕೊಟ್ಟಿದ್ದಾರೆ, ಅದರಂತೆ ನಡೀತದೆ. ಸರ್, ಒಟ್ಟು 40ಕ್ಕೂ ಅಧಿಕ ಶಾಸಕರುಗಳನ್ನ ಸಂಪರ್ಕ ಮಾಡಿದ್ರು ಅನ್ನುವಂತ ಒಂದು ಮಾತನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಿನ್ನೆ CLP ಸಭೆಯಲ್ಲಿ ಇರುವುದು ನಿಜಾನಾ ಅಂತ? ಸಿದ್ದರಾಮಯ್ಯ ಅವರು ಹೇಳಿಲ್ಲ, ಸಹಜವಾಗಿ ಮಾಡ್ತಾ ಇದ್ದಾರೆ ಅಂತೇಳಿ ನಮ್ಮ ಮಾಹಿತಿ ಬಂದಿದೆ. ಯಾರು ಮಾತಾಡಿದ್ರೆ ಅವರೆಲ್ಲ ನಮ್ಗೆ ಹೇಳಿದ್ದಾರೆ, ಅವರು ಅದೇ ಕೆಲಸ ಮಾಡ್ತಾ ಇದ್ದಾರೆ. ನೀವೆಲ್ಲ ನಿಮ್ಮ ಮೇಲೆ ನಮ್ಗೆ ವಿಶ್ವಾಸ ಇದೆ, ನೀವು ಪಕ್ಷದಲ್ಲಿ ವಿಶ್ವಾಸ ಇಟ್ಕೊಂಡು ನಮ್ಮ ಮಾತುಗಳು ಸರಿಯಾದ ರೀತಿಯಲ್ಲಿ ಹಾಕ್ತಾರೆ ಅಂತೇಳಿ ಅಷ್ಟು ಮಾತ್ರ ಅವರು ಹೇಳಿದ್ದಾರೆ ಮುಖ್ಯಮಂತ್ರಿಗಳು. ನೀವಂತೂ 3 ಅಭ್ಯರ್ಥಿಗಳು ಗೆಲ್ತಾರೆ ಅಂತ ಒಂದು ಕಾನ್ಫಿಡೆನ್ಸ್ 100%. ಹಾಗಾಗಿ ನಮ್ಮ 3 ಕಂಡು ನಾವು ಕಂಫರ್ಟಬಲ್ ಆಗಿದ್ದು, ಯಾವುದೇ ತೊಂದರೆ ಇಲ್ಲ. ನಾಯಕತ್ವದಲ್ಲಿ ಎಲ್ಲರೂ ವಿಶ್ವಾಸ ಇಟ್ಕೊಂಡಿದ್ದಾರೆ, ಪಕ್ಷದಲ್ಲಿ ವಿಶ್ವಾಸ ಇಟ್ಕೊಂಡಿದ್ದ ಶಾಸಕರು ಎಲ್ಲರೂ ಕಾಂಗ್ರೆಸ್ ಪಾರ್ಟಿ ಪರವಾಗಿದ್ದಾರೆ, ಸರ್ಕಾರದ ಪರವಾಗಿದ್ದಾರೆ, ಪಕ್ಷದ ಹೈಕಮಾಂಡ್ ಆದೇಶಕ್ಕೆ ಅವರು ಬದ್ಧರಾಗಿದ್ದಾರೆ. ಇದಿಷ್ಟು ಬೋಸರಾಜ್ ಅವರು ಕೂಡ ಬಹಳಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಹಿರಿಯ ಸಚಿವರು ಹಾಗೂ ಕಾಂಗ್ರೆಸ್ನ ಕಟ್ಟಾಳು ಆಗಿರುವಂತಹ ಬೋಸರಾಜ್ ಅವರು, ನಮಗೆ 3 ಅಭ್ಯರ್ಥಿಗಳು ಗೆಲ್ಲುವಷ್ಟು ಸಂಖ್ಯಾಬಲ ನಮ್ಮಲ್ಲಿ ಇದೆ,
ಆದ್ರೆ JDS ಅಭ್ಯರ್ಥಿ ಗೆಲ್ಲೋದಕ್ಕೆ ಸಂಖ್ಯಾಬಲವೇ ಇರಲಿಲ್ಲ. ಆದ್ರೆ ನಮಗೆ ಒಂದು ರೀತಿ ರಾಜಕೀಯವಾಗಿ ಇಕ್ಕಟ್ಟಿಗೆ ಸಿಲುಕಿಸಬೇಕು ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿ ಹಾಕೊಂಡು ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ರು. ಆದ್ರೆ ಅದು ಯಾವುದೂ ಕೂಡ ವರ್ಕೌಟ್ ಆಗಿಲ್ಲ. ನಮ್ಮ ಶಾಸಕರನ್ನು ಕೂಡ ಸಂಪರ್ಕ ಮಾಡಿದ್ದು ನಿಜ ಅನ್ನುವಂಥದ್ದನ್ನ ಬಹಿರಂಗವಾಗಿ ಒಪ್ಕೊಂಡಿದ್ದಾರೆ. ಇಲ್ಲಿ ಒಂದು ವಿಚಾರವನ್ನ ನಾವು ಗಮನ ಹರಿಸಬೇಕು. ನೋಡಿ, ಮೂರೂ ಪಕ್ಷಗಳಿಂದಲೂ ಕೂಡ ಅಂದ್ರೆ ಹಾವು ಏಣೆ ಆಟ ಏನಿತ್ತು, ಈ ಹಾವು ಏಣೆ ಆಟದಲ್ಲಿ ಮೊದಲನೇದಾಗಿ ನಾಮಪತ್ರ ಸಲ್ಲಿಕೆ ಮಾಡಿದಾಗ ಕಾಂಗ್ರೆಸ್ನವರಿಗೆ ಬಹಳಷ್ಟು ಸಂಪೂರ್ಣವಾದಂತಹ ಒಂದು ವಿಶ್ವಾಸ ಇದ್ರೂ ಕೂಡ ಯಾವಾಗ ಕುಪೇಂದರ್ ರೆಡ್ಡಿ ಅವರು ಕೆಲವೊಂದಷ್ಟು ಶಾಸಕರನ್ನ ಸಂಪರ್ಕ ಮಾಡಿದ್ರು ಅನ್ನುವಂಥದ್ದು ಪೊಲೀಸ್ ಕಮಿಷನರ್ ದೂರ ಹೋಯ್ತು, ಆ ಸಂದರ್ಭದಲ್ಲಿ ಒಂದಷ್ಟು ಎಚ್ಚರಿಕೆ ಆದಂತಹ ಒಂದು ಹೆಜ್ಜೆಯನ್ನ ಇಡೋದಕ್ಕೆ KPCC ಅಧ್ಯಕ್ಷ DK ಶಿವಕುಮಾರ್ ಸೇರಿದಂತೆ ಸಿದ್ದರಾಮಯ್ಯ ಸೇರಿದಂತೆ ಎಲ್ಲರೂ ಕೂಡ ಒಂದಷ್ಟು ಅಲರ್ಟ್ ಆಗಿದ್ದು ನಿಜ. ಆ ಅಲರ್ಟ್ ಆಗಿದ್ರಿಂದಲೇ ಇವತ್ತು ಕಾಂಗ್ರೆಸ್ ಯಾವುದೇ ಶಾಸಕರು ಕೂಡ ಡೈವರ್ಟ್ ಆಗಿಲ್ಲ. ಜೊತೆಗೆ ಕಾಂಗ್ರೆಸ್ನ 3 ಸದಸ್ಯರಿಗೂ ಕೂಡ ಮತದಾನ ಮಾಡ್ತಾರೆ. 3 ಸದಸ್ಯರು ಗೆಲ್ಲೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಅನ್ನುವಂತ ಒಂದು ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.